ಹಲೋ, ಗುಡ್ ಮಾರ್ನಿಂಗ್ ಸರ್. ಹಲೋ. ಸರ್, ನಮ್ಮ ಹತ್ರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ ಸರ್. ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪ್ಷನಾ? ನಮ್ಮದೇ ಒಂದಿದೆ. ಆ ಪ್ಲಾನಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಯಾವುದು ಸರ್? ಏನಿಲ್ಲ ಮೇಡಮ್, ಸಿಂಪಲ್ಲು ಫ್ಲೆಕ್ಸಿಬಲ್ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಇದು ಯಾವ್ದು ಸರ್? ನಾವು ಕೇಳೇ ಇಲ್ಲ. ಅದೇನೆಂದರೆ, ನಾವು FD ಮಾಡ್ತೀವಿ, ಆದರೆ ಅದನ್ನು ಮೆಚುರಿಟಿ ಆಗೋವರೆಗೂ ತೆಗೆಯೋ ಹಾಗೇ ಇಲ್ಲ. ಆದರೆ ನಮ್ಮ FD ಅಮೌಂಟ್ ನಾವು ಯಾವ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ಮಾತ್ರ ನಮ್ಮದೇ. ಸರಿ ಸರ್, ಎಷ್ಟು ಇನ್ವೆಸ್ಟ್ ಮಾಡ್ತೀರಾ? ಒಂದು 10,000 ಬರ್ಕೊಳ್ಳಿ. ಎಷ್ಟು ವರ್ಷಕ್ಕೆ? 98 ವರ್ಷಕ್ಕೆ. ಆ, ಅಲ್ಲ ಸರ್, 10,000 ರೂಪಾಯಿಗೆ ಏನ್ ಬರುತ್ತೆ ಸರ್? ಅದು 98 ವರ್ಷ ಅಂತೀರಾ? ನಂಗೆ ಅರ್ಥ ಆಗ್ತಿಲ್ಲ ಸರ್. ನಿಮ್ಗೆ ಯಾರಮ್ಮ ಬ್ಯಾಂಕಲ್ಲಿ ಕೆಲಸ ಕೊಟ್ಟಿದ್ದೋ? ಯಾಕೆ ಸರ್ ಹಾಗಂತೀರಾ? ಇನ್ನೇನಮ್ಮ, 10,000 ಇನ್ವೆಸ್ಟ್ ಮಾಡಿದ್ರೆ 98 ವರ್ಷಕ್ಕೆ ಎಷ್ಟು ಬರುತ್ತೆ ಗೊತ್ತಾ? ಎಷ್ಟು ಸರ್? ಅದಕ್ಕೆ ಹೇಳೋದು, ಬರೀ ಓದಿದ್ರೆ ಮಾತ್ರ ಸಾಲದು, ಲೋಕಜ್ಞಾನನೂ ಸ್ವಲ್ಪ ಇರಬೇಕು ಅಂತ. ಇದು ಕೇಳು, 98 ವರ್ಷಕ್ಕೆ ನಾವು ಹಾಕಿರೋ 10,000 ಎಷ್ಟಾಗುತ್ತೆ ಗೊತ್ತಾ? 16,38,40,40,000. ಆ, ಅಷ್ಟೊಂದು ಬರುತ್ತಾ? ಅದೇಗೆ ಸರ್, ಅಷ್ಟೊಂದು ಬಡ್ಡಿ ಬರುತ್ತಾ? ನಾವು ಹಾಕಿರೋ 10,000 ರೂಪಾಯಿನ SIPಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಯಿತಾ? ಏನಿಲ್ಲ ಅಂದರೂ ವರ್ಷಕ್ಕೆ ಒಂದು 15% ರಿಟರ್ನ್ ಬರುತ್ತಾ? 7 ವರ್ಷದಲ್ಲಿ ಡಬಲ್ ಆಗುತ್ತಾ? 98 ವರ್ಷ ಇನ್ವೆಸ್ಟ್ ಮಾಡಿದ್ರೆ 14 ವರ್ಷದಲ್ಲಿ ಡಬಲ್ ಆಗುತ್ತೆ. ಆವಾಗ ಎಷ್ಟು ಬರುತ್ತೆ? ನೀನೇ ಒಂದ್ಸಲಿ ಲೆಕ್ಕ ಮಾಡಿ ನೋಡು. ನೀವು ತುಂಬಾ ಬೆಲೆ ಇಟ್ಟಿದ್ದೀರಾ ಬಿಡಿ ಸರ್. ನಾನು ಇಸ್ಕೊಂಡ್ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆ ಸರ್, ಬಾಯ್. ಓಕೆ, ಬೈ ಬೈ. ಇಂಥವ್ರು ಸಿಗಬೇಕು ತಲೆ ತಿನ್ನಕ.